ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಮನೆಯಲ್ಲೇ ಹೆಲ್ತ್ ಮಿಕ್ಸ್ ಪೌಡರ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ರೆಸಿಪಿನ ನೀವು ಟ್ರೈ ಮಾಡಿ. ಇದರಲ್ಲಿ ನವಣೆ, ಜೀರಿಗೆ, ಏಲಕ್ಕಿ, ರಾಗಿ, ಕೆಂಪು ಅಕ್ಕಿ, ವಾಲ್ನಟ್, ಗೋಡಂಬಿ, ಹಾರ್ಕ, ಸಜ್ಜೆ, ಬಜೆ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಡಬಲ್ ಬೀನ್ಸ್, ಒಣಶುಂಠಿ, ಗಸಗಸೆ, ಕಪ್ಪು ಉದ್ದಿನಕಾಳು, ಊದ್ಲು, ಮೆಂತ್ಯೆ, ಜವೆಗೋಧಿ, ಕೆಂಪು ಬೇಳೆ, ರಾಜ್ಮಾ, ಕಡಲೆಕಾಳು, ಸಬ್ಬಕ್ಕಿ, ಜೋಳ, ಕಡಲೆಬೀಜ, ಬಾದಾಮಿ. 25+ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಪ್ರತಿಯೊಂದು ಐಟಮ್ಸನ್ನು ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡಿ ನೆಕ್ಸ್ಟು ಅದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಬೇಕಾಗುತ್ತೆ. ತುಂಬ ರೋಸ್ಟ್ ಆಗಿಬಿಟ್ರೆ ಪೌಡರ್ನ ಟೇಸ್ಟು ಚೇಂಜ್ ಆಗುತ್ತೆ. ಯಾವ್ಯಾವ ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಪ್ರಮಾಣದಲ್ಲಿ ನೀವು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಮಾಡ್ತಿರೋದು 50 kgಗೋಸ್ಕರ. 50 kg ನನಗೆ ಆರ್ಡರ್ ಇತ್ತು. ಯುನಿಕ್ಕಾಗಿ ಒಂದು ಕಂಪನಿಯವರು ಅವರ ಕ್ಲೈಂಟ್ಸ್ಗಳಿಗೆ ಒಂದು ಹೆಲ್ತ್ ಮಿಕ್ಸ್ನ ಕೊಡೋಣ, ಹೆಲ್ತ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಇವಾಗ ಹೆಲ್ತ್ ಮಿಕ್ಸನ್ನು ದಿವಾಲಿ ಗಿಫ್ಟಾಗಿ ಕೊಡೋಣ ಅಂತ ಹೇಳಿಬಿಟ್ಟು ಅವರು ನಮಗೆ ಆರ್ಡರ್ನ ಕೊಟ್ಟಿದ್ದಾರೆ. ಒಂದು 50 kgಯಷ್ಟು ನಾನು ಇವತ್ತು ರೆಡಿ ಮಾಡ್ತಿದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ 2 or 3 kgs ಮನೆಯಲ್ಲೇ ಮಾಡಿ ಯೂಸ್ ಮಾಡಲಿಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಆಗುತ್ತೆ ಅವರು ಮನೆಯಲ್ಲೇ ಈ ಪೌಡರ್ನ ಮಾಡ್ಕೊಳ್ಳಿ. ನಮಗಾಗಲ್ಲ, ವರ್ಕು ತುಂಬ ಇದೆ ಅಂತ ಹೇಳೋರು ನಾನು ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಮಾಡಿ ಕಳಿಸ್ಕೊಡ್ತೀನಿ ಪೌಡರ್ನ. ಎಲ್ಲ ಇಂಗ್ರೀಡಿಯೆಂಟ್ಸು ರೋಸ್ಟ್ ಆದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಎಲ್ಲ ತಣ್ಣಗಾದಮೇಲೆ ಅದನ್ನು ಮಿಷಿನ್ಗೆ ಹಾಕಿಸ್ಬೇಕು ನಾನು. ನೆಕ್ಸ್ಟು ಪ್ಯಾಕಿಂಗಿಗೆ ರೆಡಿ ಮಾಡಿದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಅವರಿಗೆ ಇನ್ನು 2 ಡೇಸ್ನಲ್ಲಿ ನಾನು ಡಿಸ್ಪ್ಯಾಚ್ ಕೊಡಬೇಕಾಗಿರೋದ್ರಿಂದ ಎಲ್ಲನೂ ರೆಡಿ ಮಾಡಿದ್ದೀನಿ. ನಿಮಗೂ ಕೂಡ ಈ ಪೌಡರ್ ಬೇಕು ಅಂತ ಹೇಳಿದ್ರೆ ಮೇಲೆ ಕಾಣಿಸ್ತಾ ಇರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಫಾಲೋ ಮಾಡಿ ನಮ್ಮ ಪೇಜ್ನ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.